ಹಾಯ್ ಎವ್ರಿವನ್, ಇವತ್ತು ನಾನು ಓಣಂ ಸ್ಪೆಷಲ್ ಕೇರಳ ಸ್ಟೈಲ್ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿನ ತುರಿದು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಗಟ್ಟಿಯಾದ ತೆಂಗಿನಕಾಯಿ ಹಾಲು ಮತ್ತು 2 ಕಪ್ ತೆಳುವಾದ ತೆಂಗಿನಕಾಯಿ ಹಾಲನ್ನು ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಂತರ 1 ಕಪ್ ಅಷ್ಟು ಹೆಸರುಬೇಳೆನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಹುರಿಯುವಾಗನೇ ಸ್ವಲ್ಪ ಹೆಸರುಬೇಳೆನ ಎತ್ತಿಟ್ಕೊಳ್ಳಿ. ನಂತರ ಇದನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಒಂದು 3 ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು. ಸಿಹಿಗೆ ನಾನಿಲ್ಲಿ ನ್ಯಾಚುರಲ್ ಫಾರ್ಮಿಂಗಿಂದ ತಯಾರಿಸಲಾದ ಅರಣ್ಯಸಿರಿ ಫಾರ್ಮ್ ಅವರ ಬೆಲ್ಲನ ಬಳಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಆಗಲಿ ಪೆಸ್ಟಿಸೈಡ್ ಆಗಿ ಬಳಸಿಲ್ಲ. ಇದು ಹೈಲಿ ನ್ಯೂಟ್ರಿಷಿಯಸ್ ಆಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ 2 ಕಪ್ ಅಷ್ಟು ಬೆಲ್ಲ, ಅರ್ಧ ಕಪ್ ಅಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿರುವ ಹೆಸರುಬೇಳೆಯಲ್ಲಿ ಈ ಬೆಲ್ಲನ ಈ ರೀತಿ ಶೋಧಿಸ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹೆಸರುಬೇಳೆ ಬೆಲ್ಲ ಜೊತೆ ಇದನ್ನು 1-2 ನಿಮಿಷ ಕುದಿಯೋದಕ್ಕೆ ಬಿಡಿ. ಇವಾಗ ಇದರಲ್ಲಿ ತೆಳುವಾದ ತೆಂಗಿನಕಾಯಿ ಹಾಲಿನ ತೆಗೆದಿಟ್ಕೊಂಡು ನೋಡಿ, ಅದನ್ನು ಹಾಕಿ ಇದನ್ನು 1-2 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಇದು ಕುದೀತಾ ಇರಲಿ. ಇವಾಗ ಇದರ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವ ತೆಂಗಿನಕಾಯಿ ಮತ್ತು ಗೋಡಂಬಿನ ಹಾಕಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದರಲ್ಲಿ ಗಟ್ಟಿಯಾದ ತೆಂಗಿನಕಾಯಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.